ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ಕೃಪಾಭರಿತನೂ ಆಗಿರ್ತಕ್ಕಂಥ ನಮ್ಮ ತಂದೆಯಾದ ಯೇಸುವೆ, ಈ ಮುಂಜಾನೆಯಲ್ಲಿ ಕರ್ತನೆ ನಮ್ಮೆಲ್ಲರನ್ನು ವಿಶೇಷವಾಗಿ ಆಶೀರ್ವದಿಸಿ, ನಿನ್ನ ಭಕ್ತಿಯಲ್ಲಿ ನಮ್ಮನ್ನು ಆಸಕ್ತಿ ಮೂಡಿಸಿ, ನಿನ್ನ ಆಲಯದಡಿಗೆ ಬರುವಂಥ ಒಂದು ಒಳ್ಳೆಯ ಮನಸ್ಸನ್ನು ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ. ತಂದೆಯೇ, ನೀನು ನಮಗೆ ಮಾಡಿರ್ತಕ್ಕಂಥ ಸಕಲ ಉಪಕಾರಗಳನ್ನು ನಾವು ನೆನೆಸುತ್ತಾ, ಈ ಲೋಕದಲ್ಲಿ ಅನ್ಯ ಜನಗಳಿಗೆ ಮಾದರಿಯಾಗುತ್ತಾ, ತಂದೆಯೇ, ನಮ್ಮಿಂದ ಇನ್ನೂ ಅನೇಕರು ಕಲಿತುಕೊಳ್ಳಬೇಕಾಗಿರ್ತಕ್ಕಂಥ ನಡೆನುಡಿಗಳ ಬಗ್ಗೆ ನಾವು ವಿಶೇಷ ಆಸಕ್ತಿಯನ್ನು ಹೊಂದಿ, ಕರ್ತನೆ, ಈ ಸಮಾಜಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದೇವೆ. ತಂದೆಯೇ, ನೀನು ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಿ. ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಂದೊಂದು ವಿಜ್ಞಾಪನೆಗಳನ್ನು ನಾನು ನಿನ್ನ ಮುಂದೆ ಇಡುತ್ತೇನೆ. ತಂದೆಯೇ, ಅವು ನ್ಯಾಯವಾದವುಗಳು ಆಗಿದ್ದರೆ ನಿನ್ನ ಆಶೀರ್ವಾದ ನಮ್ಮ ಮೇಲೆ ಹರಿದು ಬಂದು ಅವು ನಮ್ಮ ಜೀವಿತದಲ್ಲಿ ಸಫಲವಾಗಲಿಕ್ಕೆ ಆಗ್ತಕ್ಕಂಥ ಕೃಪೆ ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಮೊದಲನೆಯದಾಗಿ ತಂದೆಯೇ, ನಮ್ಮ ಈ ಭೂಲೋಕಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಈ ಭೂಲೋಕದ ಉದ್ದೇಶ ನಿನಗೆ ಗುರುತಿದೆ ತಂದೆಯೇ. ಈ ಲೋಕದಲ್ಲಿ ಶಾಂತಿ ಸ್ಥಾಪನೆ ಮಾಡತಕ್ಕಂಥ ತಂದೆ ನೀನಾಗಿದ್ದಿ. ಈ ಭೂಲೋಕದ ಜನರು ಎಲ್ಲರೂ ನನ್ನವರು ಎನ್ನತಕ್ಕಂಥ ನೀತಿಯಲ್ಲಿ ನೀನು ನಮ್ಮನ್ನು ಬೋಧಿಸಿದ್ದಕ್ಕಾಗಿ ನಿನ್ನನ್ನು ವಂದಿಸುತ್ತೇವೆ. ಅಲ್ಲಲ್ಲಿ ನಡೆದಿರ್ತಕ್ಕಂಥ ಯುದ್ಧ ಕಲಹಗಳಿಗಾಗಿ, ಶಾಂತಿಯನ್ನು ಕದಡತಕ್ಕಂಥ ಆ ವಾತಾವರಣಕ್ಕಾಗಿ ನಾವು ಬೇಡುವವರಾಗಿದ್ದೇವೆ. ತಂದೆಯೇ, ನಿನಗೆ ಮೀರಿರ್ತಕ್ಕಂಥ ಒಂದು ಈ ಲೋಕದಲ್ಲಿ ಇಲ್ಲ ಎಂದು ನಾವು ನೆನೆಸಿರುವಾಗ, ಈ ಭೂಲೋಕದಲ್ಲಿ ನಡೆದಿರ್ತಕ್ಕಂಥ ಯುದ್ಧ ಕಲಹಗಳಿಗೆ ಕರ್ತನೆ ನೀನು ಮುಕ್ತಿಯನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಅಲ್ಲಿ ಅನೇಕರು ಸಂಕಟ ಪಡುತ್ತಿರಬಹುದು, ಅನೇಕರು ಆತಂಕದಲ್ಲಿರಬಹುದು, ಅನೇಕರು ತಮ್ಮ ಪ್ರಾಣಗಳನ್ನು ಕಳೆದುಕೊಂಡಿರಬಹುದು. ತಂದೆಯೇ, ಅಲ್ಲಿಯ ವಾತಾವರಣ ಶಾಂತಿ ಸಂತೋಷಮಯವಾಗಿ ನೀನು ನಿರೂಪಣೆ ಮಾಡುವತ್ತ ಕರ್ತನೆ ನೀನು ಪ್ರಯತ್ನಿಸಿ ಎಂದು ನಾವು ನಿನ್ನನ್ನು ಬೇಡುತ್ತೇವೆ. ಅದೇ ಪ್ರಕಾರವಾಗಿ ನಮ್ಮ ಈ ಭಾರತ ದೇಶವನ್ನು ನೀನು ಆಶೀರ್ವದಿಸಿದ್ದಿ ತಂದೆಯೇ. ಭಾರತ ದೇಶದ ಎಲ್ಲ ನಾಯಕರಿಗೆ ನೀನು ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ಬಲಪಡಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ನಮ್ಮ ಭಾರತ ದೇಶಕ್ಕೆ ತಂದೆಯೇ, ಧರ್ಮ ಕಲಹಗಳು ಅತಿಯಾಗ್ತಾ ಇವೆ. ಅದಕ್ಕಾಗಿ ನಾವು ಆತಂಕದಲ್ಲಿದ್ದೇವೆ. ಇಲ್ಲಿ ಈ ಭಾರತ ದೇಶದಲ್ಲಿ ತಂದೆಯೇ, ಕ್ರೈಸ್ತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಕ್ಕಾಗಿ, ಬಡವರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಕ್ಕಾಗಿ ನಾವು ನಿನ್ನನ್ನು ಪ್ರಾರ್ಥಿಸುವ ಆಗಿದ್ದೇವೆ. ತಂದೆಯೇ, ಈ ಲೋಕದಲ್ಲಿ ತೋಲ್ಬಲವನ್ನು ಬಳಸಿ ನಾವು ಯಾವುದನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಎಂದು ತಿಳಿದು, ಪ್ರಾರ್ಥನೆಯೇ ಒಂದು ನಮಗೆ ಶಕ್ತಿ ಎಂದು ನಾವು ತಿಳಿದುಕೊಂಡಿದ್ದೇವೆ. ಅನೇಕರು ನಿನ್ನ ಸೇವಕರು ಕರ್ತನೆ ಬಂಧನದಲ್ಲಿರುವಂತಹ ಸಂದರ್ಭದಲ್ಲಿ ನಾವು ನಿನಗೆ ಮೊರೆ ಇಡ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆಯ ಕೂಗನ್ನು ನೀನು ಕೇಳು ನಮ್ಮ ತಂದೆಯೇ. ಆ ನಿನ್ನ ಭಕ್ತರಿಗೆ ಇನ್ನೂ ಹೆಚ್ಚಿನ ಸೇವೆಯನ್ನು ಸಲ್ಲಿಸಲಿಕ್ಕೆ ಆಗ್ತಕ್ಕಂಥ ಒಳ್ಳೆಯ ಮನಸ್ಸನ್ನು ಕೊಟ್ಟು ಆ ಮಕ್ಕಳನ್ನು ಬಿಡುಗಡೆಪಡಿಸು ಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಅದೇ ಪ್ರಕಾರವಾಗಿ ಕರ್ನಾಟಕ ರಾಜ್ಯಕ್ಕಾಗಿ, ಕರ್ನಾಟಕ ರಾಜ್ಯದ ನಾಯಕರಿಗಾಗಿ ನಾವು ಪ್ರಾರ್ಥಿಸುವಾಗ, ಒಳ್ಳೆಯ ಮುಖ್ಯಮಂತ್ರಿಗಳನ್ನು ನೀನು ಕೊಟ್ಟಿದ್ದಿ, ಒಳ್ಳೆಯ ಅಧಿಕಾರ ವರ್ಗವನ್ನು ನೀನು ಕೊಟ್ಟಿದ್ದಿ ತಂದೆಯೇ, ನಿನಗೆ ಸ್ತೋತ್ರವಾಗಲಿ. ಅವರು ನ್ಯಾಯಯುತವಾಗಿ ಈ ಲೋಕದಲ್ಲಿ ಎಲ್ಲರೂ ಒಂದೇ ಸಮಾನವೆಂಬತಕ್ಕಂಥ ನೀತಿಯನ್ನು ಅನುಸರಿಸಿ ಬಾಳಿ ಬದುಕಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು ತಂದೆಯೇ. ನಿನ್ನ ಸತ್ಯವೇದದ ಪ್ರಕಾರವಾಗಿ ಭೂಲೋಕದಲ್ಲಿ ನಿಮಗೆ ಬಹಳ ಹಿಂಸೆಗಳುಂಟು, ಕಷ್ಟಗಳುಂಟು ಎಂದು ನಮಗೆ ಮೊದಲೇ ಧೈರ್ಯ ತುಂಬಿದ್ದಿ ಕರ್ತನೆ. ನಾವು ಧೈರ್ಯದಿಂದಿದ್ದೇವೆ. ಅದು ನಿನ್ನ ಪ್ರಾರ್ಥನೆಯ ಬಲದಿಂದ ಎದುರಿಸಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ತಂದೆಯೇ. ನೀನು ನಮ್ಮ ಕಡೆ ಕೈ ಜೋಡಿಸಿಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ ತಂದೆಯೇ. ನೀನು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಎನ್ನತಕ್ಕಂಥ ನೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಆ ಭಕ್ತಿಯು, ಆ ಬದುಕು, ಆ ನಂಬಿಕೆ ಬಿದ್ದು ಹೋಗದ ರೀತಿಯಲ್ಲಿ ತಂದೆಯೇ ನೀನು ನಮ್ಮನ್ನು ಬಲಪಡಿಸಿಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ನಮ್ಮ ಜಿಲ್ಲೆಗಾಗಿ, ಜಿಲ್ಲೆದ ನಾಯಕರಿಗಾಗಿ ತಂದೆಯೇ, ಆ ಸರ್ಕಾರದ ಆಡಳಿತ ವರ್ಗಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ಅನೇಕರು ಯಾವುದೇ ಒಂದು ತೊಂದರೆಯಿಂದ ಬಾಳಿ ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಳೆಯ ಅನಾಹುತವಾಗಲಿ ಮತ್ತು ಕೆಟ್ಟ ದುರ್ಘಟನೆಗಳಾಗಲಿ ನಡೆದಂತಹ ಸಮಯದಲ್ಲಿ ಕರ್ತನೆ, ನಾವು ನಿನ್ನನ್ನು ನೆನೆಸುವಾಗ, ನಿನ್ನನ್ನು ಕೊಂಡಾಡುವಾಗ, ನಿನ್ನನ್ನು ಮಹಿಮೆ ಪಡಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆಯನ್ನು ನೀನು ಆಲಿಸು, ನಮ್ಮ ಪ್ರಾರ್ಥನೆಯನ್ನು ನೀನು ಕೇಳು, ನಮ್ಮ ಕಷ್ಟಕ್ಕೆ ನೀನು ಪರಿಹಾರವನ್ನು ದಯಪಾಲಿಸುತ್ತಿ ಅಂತಕ್ಕಂಥ ವಿಶ್ವಾಸ ನಮಗಿದೆ ತಂದೆಯೇ. ಆ ವಿಶ್ವಾಸವು ಬಿದ್ದು ಹೋಗಬಾರದು ತಂದೆಯೇ. ಆ ವಿಶ್ವಾಸಕ್ಕೆ ಇನ್ನೂ ಹೆಚ್ಚಿನ ಬಲ ತರುವ ರೀತಿಯಲ್ಲಿ ನಾವು ನಡೆಯಲಿಕ್ಕೆ ಆಗ್ತಕ್ಕಂಥ ಕೃಪೆ
ದಯಪಾಲಿಸು. ಅದೇ ಪ್ರಕಾರವಾಗಿ ತಂದೆಯೇ, ನನ್ನ ಸಭೆಗಾಗಿ, ನೆರೆಹೊರೆಯ ಸಭೆಗಾಗಿ ಮತ್ತು ವಿಶೇಷವಾಗಿ ಸ್ವತಂತ್ರ ಸೇವಕರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ತಂದೆಯೇ, ಆ ನಿನ್ನ ಮಕ್ಕಳು ಒಂದು ಯುದ್ಧದೋಪಾದಿಯಲ್ಲಿ ನಿನ್ನ ಸುವಾರ್ತೆಯನ್ನು ಪ್ರತಿಯೊಂದೊಂದು ಮನೆಗೆ ಹಂಚುವ ಒಂದು ನಿಟ್ಟಿನಲ್ಲಿ, ಪ್ರತಿಯೊಬ್ಬೊಬ್ಬರಿಗೆ ನಿನ್ನ ಸಂದೇಶವನ್ನು ಕಳಿಸುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ತಂದೆಯೇ, ಬರ್ತಕ್ಕಂಥ ಅಡಚಣೆಗಳನ್ನು ನೀನು ನಿವಾರಣೆ ಮಾಡು. ಅವರ ಉದರ ಪೋಷಣೆಗೆ ಕರ್ತನೆ ಆಹಾರವನ್ನು ಕೊಟ್ಟು ಬಲಪಡಿಸು. ತಂದೆಯೇ, ಇನ್ನೂ ಹೆಚ್ಚಿನ ಜನರನ್ನು ನಿನ್ನ ರಕ್ಷಣೆಯ ಹಾದಿಗೆ ತರಲಿಕ್ಕಾಗ್ತಕ್ಕಂಥ ಶಕ್ತಿ ಆ ನಿನ್ನ ಮಕ್ಕಳಿಗೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯಾದ ಯೇಸುವೆ, ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳನ್ನು ನಾವು ನೆನೆಸುತ್ತೇವೆ. ನನ್ನ ಸಭೆಗಾಗಿ ನಾನು ಪ್ರಾರ್ಥಿಸುವಾಗ, ನನ್ನ ಸಭೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದೊಂದು ಕುಟುಂಬಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುವಾಗ ತಂದೆಯೇ, ಆ ಸಭೆಗಳು ಕುಟುಂಬಗಳು ಸುಖ, ಶಾಂತಿ, ನೆಮ್ಮದಿಯಿಂದ ಜೀವಿಸಲಿಕ್ಕಾಗ್ತಕ್ಕಂಥ ಆಶೀರ್ವಾದ ದಯಪಾಲಿಸು. ನನ್ನ ಸಭೆಯಿಂದ ವಿದ್ಯೆ ಕಲಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದೊಂದು ಮಕ್ಕಳಿಗಾಗಿ ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿ ತಂದೆಯೇ ನೀನು ಕೊಟ್ಟು ಬಲಪಡಿಸೆಂದು ನಿನ್ನನ್ನು ಬೇಡುತ್ತೇನೆ. ವಿದ್ಯೆ ನಮ್ಮ ಒಂದು ಜೀವನದ ಅಂಗವಾಗಿದೆ, ಧಾರ್ಮಿಕವಾಗಿರ್ತಕ್ಕಂಥ ಒಂದು ಅಂಗವಾಗಿದೆ. ನಾವು ವಿದ್ಯೆಯನ್ನು ಕಲಿತಾಗ ನಿನ್ನ ಸತ್ಯವೇದವನ್ನು ನಾವು ಕುಲಂಕುಷವಾಗಿ ಅಭ್ಯಾಸ ಮಾಡಬಹುದು. ಅದರ ಮುಖಾಂತರವಾಗಿ ನಮ್ಮ ಜೀವಿತವನ್ನು ರೂಪಿಸಿಕೊಳ್ಳಬಹುದು. ತಂದೆಯೇ, ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಂದೊಂದು ವಿದ್ಯಾರ್ಥಿನಿಯರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಅನುತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳಿಗೆ ಹೆಚ್ಚಿನ ಜ್ಞಾನಕ್ಕಾಗಿ, ಹೆಚ್ಚಿನ ಆಸಕ್ತಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬೊಬ್ಬರನ್ನು ನೀನು ವಿಶೇಷವಾಗಿ ಪರಿಗಣಿಸು ತಂದೆಯೇ. ತಿಳಿಯದೇ ಇರ್ತಕ್ಕಂಥ ವಿಷಯಗಳ ಬಗ್ಗೆ ಆ ನಿನ್ನ ಮಕ್ಕಳಿಗೆ ತಿಳುವಳಿಕೆಯನ್ನು ಮೂಡಿಸು. ಹೆಚ್ಚಾಗಿ ಓದಿ ಜ್ಞಾಪಕ ಶಕ್ತಿಯನ್ನು ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ನಾವು ಸಂತೋಷಿಸಬೇಕಾಗಿದೆ ಅವರು ಉತ್ತೀರ್ಣರಾದಾಗ ತಂದೆಯೇ. ಅದರ ಮುಖಾಂತರವಾಗಿ ನಮ್ಮ ಸಭೆಯು ಸಂತೋಷಿಸುತ್ತದೆ, ಅವರ ಕುಟುಂಬವು ಸಂತೋಷಿಸುತ್ತದೆ, ಅವರ ಜೀವನ ಮಾರ್ಗಕ್ಕೆ ಬೆಳಕಾಗ್ತದೆ ಎಂದು ನಾವು ನೆನೆಸಿದ್ದೇವೆ. ಅದೇ ರೀತಿ ನಮ್ಮನ್ನು ಬಲಪಡಿಸು ಪ್ರಿಯ ತಂದೆಯೇ. ಯೌವನಸ್ಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಯೌವನದಲ್ಲಿ ನಮ್ಮ ನಡೆನುಡಿಗಳನ್ನು ನಾವು ಪರಿಶೀಲಿಸಿಕೊಳ್ಳಬೇಕಾಗಿದೆ ತಂದೆಯೇ. ಯೌವನದಲ್ಲಿ ನೀನು ಕೊಟ್ಟಿರ್ತಕ್ಕಂಥ ನೀತಿ ವಾಕ್ಯಗಳು ನಾವು ಅನುಸರಿಸಿ ನಡೆಯಬೇಕಾಗಿದೆ ತಂದೆಯೇ. ಆ ನಿಟ್ಟಿನಲ್ಲಿ ಎಲ್ಲ ಯೌವನಸ್ಥ ಮಕ್ಕಳಿಗೆ ಹೆಚ್ಚಿನ ಬುದ್ಧಿ, ಜ್ಞಾನ ತಂದೆಯೇ, ನಿನ್ನ ವಾಕ್ಯದಲ್ಲಿ ಹೆಚ್ಚಿನ ಆಸಕ್ತಿ, ಆರಾಧನೆಗೆ ಬರುವಾಗ ಅವರು ತೋರಿಸ್ತಕ್ಕಂಥ ನಿನಗೆ ಗೌರವ ಕರ್ತನೆ, ಅದು ನಿನಗೆ ಮೆಚ್ಚುಗೆಯಾಗಿರಲಿ. ಅವರೆಲ್ಲರೂ ಏಕಾಗ್ರತೆಯಿಂದ ಕುಂತು ನಿನ್ನ ವಾಕ್ಯವನ್ನು ಕೇಳುವಾಗ ತಂದೆಯೇ, ನಿನ್ನ ಪ್ರಸನ್ನತೆ ಆ ನಿನ್ನ ಮಕ್ಕಳ ಮೇಲೆ ಹರಿದು ಬರಲೆಂದು ನಾನು ನಿನ್ನನ್ನು ಬೇಡುವವರಾಗಿದ್ದೇವೆ. ಇನ್ನೂ ಅನೇಕರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನನ್ನ ಸಭೆಯ ಅನೇಕ ಪುರುಷರು, ಅನೇಕ ಸ್ತ್ರೀಯರು ತಮ್ಮ ಲೋಕದಲ್ಲಿ ಮುಳುಗಿದ್ದಾರೆ ತಂದೆಯೇ. ಲೋಕದ ಆಶೆ ಅವರನ್ನು ನಿನ್ನಿಂದ ದೂರ ಮಾಡ್ತಾ ಇದೆ. ಲೌಕಿಕವಾಗಿರ್ತಕ್ಕಂಥ ಎಲ್ಲ ಸೈತಾನನ ಕ್ರಿಯೆಗಳು ಅವರನ್ನು ಆಕರ್ಷಿಸ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ತಂದೆಯೇ ನಾನು ಬೇಡುವವನಾಗಿದ್ದೇನೆ. ಆಲಯಕ್ಕೆ ಬಾರದೇ ಇರ್ತಕ್ಕಂಥ ಪ್ರತಿಯೊಂದೊಂದು ಮಕ್ಕಳನ್ನು ನಿನ್ನ ಆಲಯ ಕಡೆಗೆ ತಿರುಗಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಅದೇ ಪ್ರಕಾರವಾಗಿ ಒಕ್ಕಲುತನದಲ್ಲಿ ತೊಡಗಿರ್ತಕ್ಕಂಥ ರೈತ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಅವರಿಗೆ ಒಂದು ಒಳ್ಳೆಯ ಆಸಕ್ತಿ ನೀನು ದಯಪಾಲಿಸು ತಂದೆಯೇ. ನಿನ್ನ ವಾಕ್ಯವನ್ನು ಬಿಟ್ಟು ಅವರು ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿಯಾಗೋದಿಲ್ಲ ಅನ್ನತಕ್ಕಂಥ ಒಂದು ವಾಕ್ಯವನ್ನು ಅವರು ಜ್ಞಾಪಕದಲ್ಲಿ ಇಟ್ಟುಕೊಂಡಿರಬೇಕಾಗಿದೆ. ತಾವು ಕಷ್ಟಪಟ್ಟು ಹುತ್ತು ಬಿತ್ತಿ ತಂದೆಯೇ ನೀನು ಒಳ್ಳೆಯ ವಾತಾವರಣ ಸೃಷ್ಟಿಸಿದ ಹೋದರೆ ನಮ್ಮ ಗತಿ ಏನೆಂದು ಅವರು ವಿಚಾರ ಮಾಡಲಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸು. ಹೆಚ್ಚಿನ ಸಮಯ ಅವರಿಗೆ ಕೊಟ್ಟಿದ್ದೆ ತಂದೆಯೇ. ಒಳ್ಳೆಯ ಆರೋಗ್ಯ ಅವರಿಗೆ ಕೊಟ್ಟಿದ್ದೆ. ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿ, ಕೆಲಸ ಮಾಡ್ತಕ್ಕಂಥ ಮನಸ್ಸು ಆ ನಿನ್ನ ಮಕ್ಕಳಿಗೆ ಕೊಟ್ಟು ಬಲಪಡಿಸು. ನಿನ್ನ ವಾಕ್ಯವನ್ನು ಅರಸಿ ಬಂದಾಗ ತಂದೆಯೇ ಅವರ ಹೊಲಗಳ ಮೇಲೆ ಒಳ್ಳೆಯ ಪೈರು ಬರಲಿಕ್ಕಾಗ್ತಕ್ಕಂಥ ಮಳೆ ಮತ್ತು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡೆಂದು ನಿನ್ನನ್ನು ಬೇಡುತ್ತೇನೆ. ಇನ್ನು ಹೆಣ್ಣು ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುವಾಗ ಅವರ ತ್ಯಾಗ, ಅವರ ಪ್ರೀತಿ, ಅವರ ಕರುಣೆ, ಅವರ ಸಮರ್ಪಣೆ ಪ್ರತಿಯೊಂದೊಂದು ನಿನಗೆ ಮೆಚ್ಚುಗೆಯಾಗಿರಲಿ. ಅವರ ಜೀವಿತದಲ್ಲಿ ಸಂತೋಷವನ್ನು ಪಡೆದುಕೊಳ್ಳಿಕ್ಕಾಗ್ತಕ್ಕಂಥ ಕೃಪೆ ದಯಪಾಲಿಸು. ನಿನ್ನ ವಾಕ್ಯದಲ್ಲಿ ಆಸಕ್ತಿ ಮೂಡಿಸು ತಂದೆಯೇ. ಅದರ ಮುಖಾಂತರವಾಗಿ ಅವರ ಜೀವನವೇ ರಂಗುಮಯವಾಗ್ತದೆ ಎಂದು ನಾವು ತಿಳಿದಿದ್ದೇವೆ. ಅವರ ಕುಟುಂಬವು ಶಾಂತಿ ಸಮಾಧಾನದ ಕುಟುಂಬವಾಗ್ತದೆ. ಒಬ್ಬರನ್ನೊಬ್ಬರು ಅರಿತು ಬಾಳ್ತಕ್ಕಂಥ ಕುಟುಂಬವಾಗ್ತದೆ. ಅಲ್ಲಿ ನಿನ್ನ ಪ್ರಸನ್ನತೆ ಮೂಡಿರ್ತದೆ ಎಂದು ನಾವು ನೆನೆಸುತ್ತೇವೆ. ಅದೇ ಪ್ರಕಾರವಾಗಿ ಚಿಕ್ಕ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಆ ಚಿಕ್ಕ ಮಕ್ಕಳನ್ನು ಕರ್ತನೆ ಪ್ರೀತಿಸಿದ ಶ್ರೇಯಸ್ಸು ನಿನಗಿದೆ. ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಯಾಕೆಂದರೆ ಪರಲೋಕ ರಾಜ್ಯವು ಅಂಥವರದೇ, ಅಂತ ಮುಗ್ಧ ಮನಸ್ಸಿನವರದೇ ಎಂದು ನೀನು ಹೇಳಿರುವಾಗ
ಆ ಮಕ್ಕಳು ಕರ್ತನೆ ಆರೋಗ್ಯದಿಂದ ಬೆಳೀಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು ತಂದೆಯೇ. ಅವರು ಒಂದು ಭಕ್ತಿ ನೀತಿಯಲ್ಲಿ ನಡೆಸಲಿಕ್ಕೆ ಅವರ ತಂದೆ ತಾಯಿಗಳಿಗೆ ಒಂದು ಒಳ್ಳೆಯ ಜ್ಞಾನವನ್ನು ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ತಂದೆಯೇ. ನಮ್ಮ ಈ ಒಂದು ಸಭೆಯಲ್ಲಿ ಕಾಯಿಲೆಯಿಂದ ಬಳಲುತ್ತಿರತಕ್ಕಂಥ ಅನೇಕರಿಗಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಪ್ರೀತಿಯುಳ್ಳ ತಂದೆಯೇ, ಪ್ರಾರ್ಥನೆಯಲ್ಲಿ ಇರ್ತಕ್ಕಂಥ ಶಕ್ತಿ ಅದು ನಿನ್ನದಾಗಿದೆ. ಅನೇಕರನ್ನು ಕರ್ತನೆ ಮುಟ್ಟುವುದರ ಮುಖಾಂತರವಾಗಿ ಮತ್ತು ಸೈತಾನನ ಪೀಡೆ ಪಿಶಾಚಿಗಳಿಗೆ ಗದರಿಸುವುದರ ಮುಖಾಂತರವಾಗಿ ತಂದೆಯೇ ನೀನು ಸ್ವಸ್ಥ ಮಾಡಿದ ಶ್ರೇಯಸ್ಸು ನಿನಗಿರುವಾಗ ಪ್ರಾರ್ಥನೆಯಲ್ಲಿ ನೀನು ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು ಎನ್ನತಕ್ಕಂಥ ಅರ್ಥವನ್ನು ನಮಗೆ ಕಲಿಸಿಕೊಟ್ಟಿದ್ದೆ. ನಾವು ಬೇಡ್ತಾ ಇದ್ದೇವೆ ತಂದೆಯೇ. ನನ್ನ ಎಲ್ಲ ಸಭಿಕರು ಆರೋಗ್ಯದಿಂದ ಬಾಳಿ ಬದುಕಲಿಕ್ಕಾಗುವ ಹಾಗೆ, ಅನಾರೋಗ್ಯದಲ್ಲಿ ಇರ್ತಕ್ಕಂಥವರಿಗೆ ಕರ್ತನೆ ಆರೋಗ್ಯವನ್ನು ಬೇಗನೆ ಮರುಕಳಿಸುವ ಹಾಗೆ ನಿನ್ನ ಆಶೀರ್ವಾದ ನಮಗೆ ದಯಪಾಲಿಸೆಂದು ನಿನ್ನನ್ನು ಬೇಡುವವನಾಗಿದ್ದೇನೆ. ತಂದೆಯಾದ ಯೇಸುವೆ, ನಮ್ಮ ಸಂಸ್ಥೆಗಾಗಿ ನಾವು ಪ್ರಾರ್ಥಿಸಿದ್ದೇವೆ. ನಮ್ಮ ಸಂಸ್ಥೆಗಾಗಿ ಪ್ರಾರ್ಥಿಸುವಾಗ ನಮ್ಮ ಕೂಗನ್ನು ನೀನು ಕೇಳಿದಿ ತಂದೆಯೇ. ನಮಗೆ ಒಳ್ಳೆಯ ಆಡಳಿತ ಅಧಿಕಾರಿಯನ್ನು ಕೊಟ್ಟಿದ್ದಿ. ಅವರ ಅಧೀನದಲ್ಲಿರ್ತಕ್ಕಂಥ ಅನೇಕರಿಗೆ ಒಳ್ಳೆಯ ಬುದ್ಧಿಯನ್ನು ನೀನು ಕೊಟ್ಟಿದ್ದಿ. ನಿನಗೆ ಸ್ತೋತ್ರ. ನಮ್ಮ ಉದ್ದೇಶ ಈ ಭೂಲೋಕದಲ್ಲಿ ನಿನ್ನ ರಾಜ್ಯ ಸ್ಥಾಪನೆಯಾಗಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಶ್ರಮಿಸುವಾಗ ತಂದೆಯೇ, ನಿನ್ನ ಕೃಪೆ, ನಿನ್ನ ಪ್ರಸನ್ನತೆ ನಮ್ಮ ದುಡಿಯುವ ಕೈಗಳಿಗೆ, ದುಡಿಯುವ ಮನಸ್ಸುಗಳಿಗೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇವೆ. ನಾಳಿನ ದಿವಸದಲ್ಲಿ ಭೀಮನಹಳ್ಳಿಯಲ್ಲಿ ನಡೆಯಲಿರ್ತಕ್ಕಂಥ ಪಾಸ್ಟ್ರೇಟ್ ಕಾನ್ಫರೆನ್ಸಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅನೇಕರು ಹಲವು ವಿಚಾರಗಳೊಂದಿಗೆ ಬಂದಿರುವಾಗ ತಂದೆಯೇ, ಒಬ್ಬರ ವಿಚಾರ ಒಬ್ಬರು ಪರಿಪೂರ್ಣವಾಗಿ ಅರಿತುಕೊಂಡು ಒಳ್ಳೆಯ ನಿರ್ಣಯಗಳೊಂದಿಗೆ ನಡೆಯಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ತಂದೆಯೇ. ನಾವೆಲ್ಲರೂ ಅನೇಕ ವಿಷಯಗಳ ಬಗ್ಗೆ ಅನೇಕ ವಿಜ್ಞಾಪನೆಗಳನ್ನು ನಾವು ನಿನ್ನ ಮುಂದೆ ಇಟ್ಟಿದ್ದೇವೆ. ಅವೆಲ್ಲವೂ ನ್ಯಾಯವಾದವುಗಳಾಗಿವೆ ಎಂದು ನಾವು ನೆನೆಸುತ್ತೇವೆ ತಂದೆಯೇ. ಪ್ರತಿಯೊಂದೊಂದು ವಿಷಯಗಳ ಬಗ್ಗೆ ಹೆಚ್ಚಿನ ಗಮನವಹಿಸಿ ನಮ್ಮ ಎಲ್ಲ ಬೇಡಿಕೆಗಳನ್ನು ನಿನ್ನ ಮುದ್ದು ಮಗನ ಮೂಲಕ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯೇ. ಆಮೆನ್.